ಮುಖ್ಯ ರಸ್ತೆಯ ಕಾಮಗಾರಿ ಮಾಡದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಹದಗೆಟ್ಟ ರಸ್ತೆಯಿಂದಾಗಿ ನಿತ್ಯ ನಿವಾಸಿಗಳ ಗೋಳು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ. ಕಾಮಗಾರಿಯನ್ನ ಶುರು ಮಾಡಿ ಸುಮಾರು 6 ತಿಂಗಳೇ ಕಳೆದಿವೆ. ಆದರೆ ಈವರೆಗೂ ಕಾಮಗಾರಿಯನ್ನ ಮುಗಿಸದ ಕಾರಣ ಇಲ್ಲಿನ ಜನರು ಹೈರಾಣಾಗಿದ್ದಾರೆ. ಒಂದ್ ಕಡೆ ಅರ್ಧಂಬರ್ಧ ಕಾಮಗಾರಿಯಿಂದ ನಿತ್ಯ ಜನರು ಓಡಾಡಲು ಸಂಕಷ್ಟ, ಮತ್ತೊಂದ್ ಕಡೆ ಕಾಮಗಾರಿ ಮುಗಿಯದ ಹಿನ್ನೆಲೆ ಧೂಳುಮಯ. ಇದರಿಂದ ಜನರು ರೋಸಿ ಹೋಗಿದ್ದಾರೆ. ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋ ಸುಮಾರು ಫ್ಯಾಕ್ಟರಿಗಳು ಓಡಾಡಲು ಇದೇ ರಸ್ತೆಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇತ್ತ ಸಿಂಗನಹಳ್ಳಿ, ಬೊಮ್ಮನಹಳ್ಳಿ, ಕೋತಮಾರನಹಳ್ಳಿ, ಹೊನ್ನಡುಕೆ ಮುಖ್ಯ ರಸ್ತೆಗಳಿಗೆ ಈ ರಸ್ತೆ ಅತ್ಯವಶ್ಯಕವಾಗಿದೆ. ಈ ರಸ್ತೆಯನ್ನ ನಿರ್ಮಾಣ ಮಾಡಲೆಂದು 6 ತಿಂಗಳ ಹಿಂದೆಯೇ ಕಾಮಗಾರಿಯನ್ನ ಶುರು ಮಾಡಲಾಗಿತ್ತು. ಆದರೆ ಇದುವರೆಗೂ ಕಾಮಗಾರಿಯನ್ನ ಮಾತ್ರ ಮುಗಿಸಿಲ್ಲ. ಇದರಿಂದ ಧೂಳು ಹಾಗೂ ಹದಗೆಟ್ಟ ರಸ್ತೆಯಿಂದಾಗಿ ನಿತ್ಯ ಜನರು ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಧೂಳಿನಿಂದಾಗಿ ಸುತ್ತಮುತ್ತಲ ಜನರಲ್ಲಿ ಉಸಿರಾಟದ ಸಮಸ್ಯೆ ಸೇರಿ ಶ್ವಾಸಕೋಶದ ಅಲರ್ಜಿ ಶುರುವಾಗಿದೆ. ಗತಿ ಬೇಡವಾ ನಮ್ಗೆ? ಇವ್ರು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಬೆಳಗ್ಗೆ ಎದ್ದು ಸರ್ ಅರ್ಧಂಬರ್ಧ ಮಾಡಿದ್ದಾರೆ. ಅಂಗಡಿ ವ್ಯವಹಾರನೂ ಇಲ್ಲ. ನಮಗೂ ಸಾಕಾಗಿದೆ. ಅಂಗಡಿ ವ್ಯವಹಾರಗಳು ನಿಂತೋಗಿದೆ. ದಿನ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದವರು ಇವಾಗ 2,000 ರೂಪಾಯಿ 3,000 ರೂಪಾಯಿ ವ್ಯವಹಾರ ಮಾಡಲ್ಲ. ನಾವು ಏನ್ ಮಾಡ್ಬೇಕು? ನಾವು ಹಿಂಗ್ ಮಾಡ್ಕೊಂಡು ಬಾಡಿಗೆ ಕಟ್ಬೇಕು ಸರ್. ನಾವು ಬಾಡಿಗೆ ಕಟ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಲೇಬರ್ಗೆ ಕೂಲಿ ಕೊಡ್ಬೇಕು. ಅವೆಲ್ಲ ಈ ಕೇಳೋದು ಯಾರು ಮಾಡ್ತಾರ? ಯಾರು ಬರಲ್ಲ ಸರ್ ಇದು ಮಾಡಕ್ಕೆ. ನಮಗೂ ಸಾಕಾಗಿದೆ. ಹೇಳಿ ಚರಂಡಿ ವ್ಯವಸ್ಥೆ ಇಲ್ಲ, ದಿನ ಇಲ್ಲೆಲ್ಲ ಸೊಳ್ಳೆ ಕೈ ಕಚ್ಚಿಸ್ಕೊಬೇಕು. ಆಮೇಲೆ ಇಲ್ಲಿ ಧೂಳು, ರೋಡಿಗೆ ನೀರು ಹೊಡೆಯೋದಿಲ್ಲ. ಈ ಗುಂಡಿ ತೋಡ್ ಆಗ್ಲೇ 6 ತಿಂಗಳಾಯ್ತು ಕೆಲಸ ಶುರು ಮಾಡಿ. ಕೆಲಸ ಮಾಡೋರ್ ಗತಿ ಇಲ್ಲ. ಕೇಳಿದ್ರೆ ನಮಗೆ ಟೆಂಡರ್ ಆಗೈತೆ, ನಮಗೆ ಇದು ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ, ಅದು ಇದು ಅಂತ ಹೇಳ್ತಾರೆ. ನಾವ್ ಯಾರನ್ನ ಕೇಳ್ಬೇಕು? ಡಸ್ಟ್ ಅಲರ್ಜಿಯಿಂದ ಕಮ್ಮಿ ಅಂತ ಅಂದ್ರೂ ವಾರದಲ್ಲಿ 5 ದಿವಸ ಆಸ್ಪತ್ರೆಯಲ್ಲಿ ಇರ್ಬೇಕು ನಾವು. ನಮ್ಮನ್ನ ಕೇಳೋರು ಯಾರು, ಹೇಳೋರು ಯಾರು? ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಏನಾದ್ರು ಕೇಳಿದ್ರೆ ಸಾಕು, ರೆಸ್ಪಾನ್ಸ್ ಇಲ್ಲ ಇವ್ರ ಹತ್ರ. ನಮಗೂ ಸಾಕಾಗಿದೆ. ಹೇಳಿ ಮತ್ತೆ ಇವೆಲ್ಲ ಇಲ್ಲಿರೋ ಅಂಗಡಿಗಳೆಲ್ಲ ಇರ್ತಾರಲ್ಲ, ಅವ್ರಿಗಂತೂ ಕೆಮ್ಮಿದ್ರೆ ಸಾಕು, ಸೀನಿದ್ರೆ ಸಾಕು, ಮೂಗಲ್ಲಿ ಬಾಯಲ್ಲಿ ಬ್ಲಡ್ ಬರುತ್ತೆ. ಇದಕ್ಕೆಲ್ಲ ಯಾರು ಹೊಣೆ? ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಪಂಚಾಯತಿ ಗಮನ ಕೇಳಿದ್ರಾ? ಪಂಚಾಯತಿ ಇರಲ್ಲ ಸರ್. ಎಲ್ಲಾರು ಇಲ್ಲಿ ಬರೋರ್ನೆಲ್ಲ ದಿನ ಕೇಳ್ತೀವಿ. ನಮಗೂ ಸಾಕಾಗಿದೆ ಸರ್. ಮೊನ್ನೆ ದಿವಸನೇನೋ ಆ ಗುಂಡಿ ಒಳಗೆ ಯಾರೋ ಬೀಳ್ತಿದ್ರಂತೆ. ಇನ್ನು ಹದಗೆಟ್ಟ ರಸ್ತೆಯಿಂದಾಗಿ ಅಕ್ಕಪಕ್ಕದ ಹೋಟೆಲ್ ಹಾಗೂ ಅಂಗಡಿಗಳಲ್ಲಿ ವ್ಯಾಪಾರ ಕೂಡ ಆಗ್ತಾ ಇಲ್ಲ. ರಸ್ತೆ ಕಾಮಗಾರಿ ಮಾಡಲು ರಸ್ತೆಯನ್ನ ಹಗೆದಿದ್ದು ಕುಡಿಯುವ ನೀರು ಕೂಡ ಮನೆಗೆ ಬರ್ತಾ ಇಲ್ಲ. ಇದರಿಂದ ಇಲ್ಲಿನ ಜನರು ಟ್ಯಾಂಕರ್ ಮೊರೆಯನ್ನ ಅವಲಂಬಿಸಿದ್ದಾರೆ. ಈ ಬಗ್ಗೆ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಎಂದು ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದನ್ನ ಹಾಕಿ ಆಲೆ 2 ತಿಂಗಳಾಯ್ತು. ಅದು ತಿತ್ತಾಗಿ ಈ ಕಡೆ ಮಾಡಿ ಅದ್ರ ಕಡೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಮಾಡಕ್ಕೆ ಯೋಗ್ಯತೆ ಇಲ್ಲ. ಕೇಳಿದ್ರೆ ಅವ್ರು ಕೇವಿ ಅಂತ ಬಂದಿಲ್ಲ, ಇನ್ಸ್ಪೆಕ್ಟರ್ ಬಂದಿಲ್ಲ, ಅವ್ರು ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ ಅಂತಾರೆ. ಬರೀ ಇದೇ ರಾತೆ ಇವರು ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಸಾಯ್ತಾವ್ರೆ. ಇನ್ನಾದ್ರೂ ಶಾಸಕರಾದ ಸುರೇಶ್ ಗೌಡ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಈ ರಸ್ತೆಯನ್ನ ಸರಿಪಡಿಸಿ ಜನರ ಸಂಕಷ್ಟವನ್ನ ದೂರ ಮಾಡಬೇಕಾಗಿದೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.